ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ಏನು ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಚಾಲನಾ ವೃತ್ತಿ ಪರೀಕ್ಷೆಯ ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ. 0ಯಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು. ಒಂದು ಬಹಳಷ್ಟು ದಿನದಿಂದ ನೀವೆಲ್ಲ ಕಾಯ್ತಾ ಇರ್ಬೋದು. ಬಹಳಷ್ಟು ಅಭ್ಯರ್ಥಿಗಳು ಕಾಮೆಂಟ್ ಕೂಡ ಮಾಡಿದ್ದೀರಾ. ಭಾಳ ದಿನದಿಂದ ಈ ಒಂದು 0ಯಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ವಿಡಿಯೋ ಮಾಡಿ ಅಂಥೇಳಿ. ದಯವಿಟ್ಟು ಕ್ಷಮಿಸಬೇಕು, ಯಾಕಂದರೆ ನಾನು ಒಂದು 15 ದಿನದಿಂದ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಲ್ಲ. ಅದರಿಂದ ನಾನು ದಯವಿಟ್ಟು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಬನ್ನಿ ನೋಡೋಣ ಸ್ನೇಹಿತರೆ. 0ಯಿಂದ 50 ಅಂಕ ಪಡೆದಕ್ಕಂಥ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು. ಇದು ಬಂದು ಹಾಸನ ಒಂದು ಟ್ರ್ಯಾಕ್ ಮಾತ್ರ ಇರುತ್ತೆ. ನಾನು ಆಲ್ರೆಡಿ ಹುಮನಾವರ್ ಟ್ರ್ಯಾಕಿಂದ ನಾನು ಹಿಂದೆನೇ ಮಾಡಿದ್ದೀನಿ. ನನ್ನ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ. ನೋಡಿ ಸ್ನೇಹಿತರೆ, ಅಪ್ ಟು ಇಲ್ಲಿ ಗಂಟ ಅಂದರೆ ದಿನಾಂಕ 16/12/2024ರಿಂದ ಏನು ಹಾಸನ ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ದಿನಾಂಕ 3/5/2025 ಎಷ್ಟು ಅಭ್ಯರ್ಥಿಗಳು 40+ ಅಂಕ ತೊಗೊಂಡಿದ್ದಾರೆ, 0 ಎಷ್ಟು ತೊಗೊಂಡಿದ್ದಾರೆ. ಡೀಟೇಲ್ ಆಗಿ ನೀವು ಇಲ್ಲಿ ಒಂದು ಮಾಹಿತಿನ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನೋಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ನೋಡಿ ಸ್ನೇಹಿತರೆ, ನೋಡಿ ಈ 0 ಏನಿದೆಯಲ್ಲ ಅಲ್ಲಿ ಮುಂದೆ 244 ಇದೆಯಲ್ವ, ಇದು 0 ಅಂಕ ಪಡೆದವರು 244 ಜನ, 1 ಅಂಕ ಪಡೆದವರು 53 ಜನ, 2 ಅಂಕ ಪಡೆದವರು 69 ಜನ. ಈ ರೀತಿ ಇದೆ ಸ್ನೇಹಿತರೆ. ನಾವು ಡೈರೆಕ್ಟಾಗಿ 40+ ಅಂಕ ಏನು ಪಡೆದಿದ್ದಾರೆ ಆ ಒಂದು ಮಾಹಿತಿ ನೋಡ್ತಾ ಹೋಗೋಣ. ನೋಡ್ಬೋದು ಸ್ನೇಹಿತರೆ ನೀವಿಲ್ಲಿ. ನೋಡಿ ಈ 40 ಅಂತ ಎಲ್ಲೋ ಕಲರ್ ಮಾರ್ಕ್ ಮಾಡಿದ್ದೀನಿ ನೋಡಿ. 40 ಅಂಕ ತೊಗೊಂಡಿದ್ದವರು 202 ಜನ, 40.5 ಅಂಕ ತೊಗೊಂಡವರು 140 ಜನ, 41 ಅಂಕ ತೊಗೊಂಡವರು 235, 41.5 ಅಂಕ ತೊಗೊಂಡವರು 153, 42 ಅಂಕ ತೊಗೊಂಡವರು 258 ಜನ, 42.5 ಅಂಕ ತೊಗೊಂಡವರು 178 ಜನ, 43 ಅಂಕ ತೊಗೊಂಡವರು 253 ಜನ, 43.5 ಅಂಕ ತೊಗೊಂಡವರು 128 ಜನ, 44 ಅಂಕ ಪಡೆದವರು 315 ಜನ, 44.5 ಅಂಕ ಪಡೆದವರು 131 ಜನ, 45 ಅಂಕ ಪಡೆದವರು 254, 45.5 ಅಂಕ ಪಡೆದವರು 116 ಜನ, 46 ಅಂಕ ಪಡೆದವರು 228 ಜನ, 46.5 ಅಂಕ ಪಡೆದವರು 88 ಜನ, 47 ಅಂಕ ಪಡೆದವರು 181 ಜನ, 47.5 ಅಂಕ ಪಡೆದವರು 63 ಜನ, 48 ಅಂಕ ಪಡೆದವರು 160 ಜನ, 48.5 ಅಂಕ ಪಡೆದವರು 38 ಜನ, 49 ಅಂಕ ಪಡೆದವರು 90 ಜನ, 49.5 ಅಂಕ ಪಡೆದವರು 9 ಜನ, 50ಕ್ಕೆ 50 ಅಂಕ ಪಡೆದವರು 42 ಜನ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ಒಂದು ಅಂಕಿ ಸಂಖ್ಯೆ KSRTC ಏನು ಅಪ್ಡೇಟ್ ಮಾಡಿದಾರೆ, ದಿನ ಏನು ರಿಸಲ್ಟ್ ಅಪ್ಡೇಟ್ ಮಾಡ್ತಾರೋ ಆ ಒಂದು ರಿಸಲ್ಟ್ನ ಒಂದು ಮಾಹಿತಿ ಆಧರಿಸಿ ಈ ಒಂದು ಪಟ್ಟಿ ತಯಾರು ಮಾಡಲಾಗಿದೆ. ಇದು ಕೇವಲ ಹಾಸನ್ ಟ್ರ್ಯಾಕ್ ಮಾತ್ರ. ಹುಮನಾಬಾದ್ ಟ್ರ್ಯಾಕ್ ಸಪ್ರೇಟಾಗಿ ಮುಂಚಿನ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೀವು ನೋಡ್ಕೋಬೋದು ಸ್ನೇಹಿತರೆ. ಮುಂದೆ ನೋಡ್ತಾ ಹೋಗೋದಾದರೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾನು ಇಲ್ಲಿ ಇವೆರಡು ಒಂದು ಬಾಕ್ಸ್ ಮಾಡಿದ್ದೀನಿ ನೋಡಿ. 40ರಿಂದ 40.5 ಅಂಕ ಪಡೆದವರು 40ರಿಂದ 40.5 ಅಂಕ ಪಡೆದವರು 342 ಜನ, 41ರಿಂದ 40.5 ಅಂಕ ಪಡೆದವರು 388, 42ರಿಂದ 42.5 ಅಂಕ ಪಡೆದವರು 436, 43ರಿಂದ 43.5 ಅಂಕ ಪಡೆದವರು 381, 44ರಿಂದ 44.5 ಅಂಕ ಪಡೆದವರು 446, 45ರಿಂದ 45.5 ಅಂಕ ಪಡೆದವರು 370, 46ರಿಂದ 46.5 ಅಂಕ ಪಡೆದವರು 316, 47ರಿಂದ 47.5 ಅಂಕ ಪಡೆದವರು 244, 48ರಿಂದ 48.5 ಅಂಕ ಪಡೆದವರು 198, 49ರಿಂದ
49.5 ಅಂಕ ಪಡೆದವರು 99 ಜನ, 99. ಸೊ 50ಕ್ಕೆ 50 ಅಂಕ ಪಡೆದವರು 42 ಜನ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಟೋಟಲಾಗಿ ನಾವು 40ರಿಂದ 44.5 ಅಂಕ ಪಡೆದವರು ಎಷ್ಟು ಜನ ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, 40ರಿಂದ 44.5 ಅಂಕ ಪಡೆದವರು. ಸೊ ಇದೊಂದು ಬಾಕ್ಸ್ ಈ ಥರ ಮಾಡಿದ್ದೀನಿ. ಸೊ ನೋಡಿ, 40ರಿಂದ 44.5 ಅಂಕ ಪಡೆದವರು 1193 ಜನ. ಸೊ ಹಾಗೆ ಮುಂದೆ ನೋಡೋದಾದರೆ 45ರಿಂದ 50 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು 45ರಿಂದ 50 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು 1269 ಜನ. ಸೊ ನೋಡ್ಬೋದು ಸ್ನೇಹಿತರೆ ನೀವಿಲ್ಲಿ. ಸೊ 40ರಿಂದ 50 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು 40ರಿಂದ 50 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು 2462 ಜನ, 2462. ಸೊ ನಿಮ್ಮ ಒಂದು ನೆನಪಿನಲ್ಲಿ ನೀವು ಇಟ್ಕೋಬೇಕು. ಟೋಟಲ್ ಪೋಸ್ಟ್ ಇರೋದು KSRTCದು 2000 ಅಭ್ಯರ್ಥಿಗಳು ಮಾತ್ರ. ಸೊ ಇಲ್ಲಿ ನಮಗೆ ಅಪ್ ಟು ಇಲ್ಲಿ ಗಂಟ 2462 ಜನ 40+ ಅಂಕ ಪಡೆದವರು ಇದ್ದಾರೆ. ಸೊ ಇದನ್ನು ಅಂಕಿ ಸಂಖ್ಯೆಗಳನ್ನ ನೀವು ಗಮನದಲ್ಲಿಟ್ಕೊಂಡು ನೋಡೋದಾದರೆ ನಮ್ಮ ಪ್ರಕಾರ 40+ ಏನು ಅಭ್ಯರ್ಥಿಗಳು ಅಂಕ ಪಡೆದವರು, ಸೊ ಅಂಥ ಅಭ್ಯರ್ಥಿಗಳು ನನ್ನ ಒಂದು ಅನಿಸಿಕೆ ಪ್ರಕಾರ 1990 ಹಿಂದೆ ಯಾರು ಇರ್ತಾರೋ 40+ ಅಂಕ ಪಡೆದವರು, ಸೊ ಅಂಥ ಒಂದು ಅಭ್ಯರ್ಥಿಗಳು ಆಯ್ಕೆ ಆಗುವ ಚಾನ್ಸಸ್ ಭಾಳಷ್ಟು ಹೆಚ್ಚಿಗೆ ಇದೆ. ಸೊ ಅದಕ್ಕಿಂತ ಜಾಸ್ತಿನೂ ನಿಲ್ಬೋದು, ಕಡಿಮೆನೂ ನಿಲ್ಬೋದು. ಒಂದು ಆ್ಯಾವ್ರೇಜ್ ಆಗಿ ನಾನು ಹೇಳ್ತಾ ಇದ್ದೀನಿ. ಸೊ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಸೊ ಒಂದು ಅಂದಾಜಿನ ಪ್ರಕಾರ 1990 ಕೆಳಗಡೆ, ಅಂದರೆ 1989, 88, ಸೊ ಈ ರೀತಿ ಹಿಂದ್ಗಡೆ 40+ ಅಂಕ ಏನು ಪಡೆದಿರ್ತೀರೋ ಸೊ ಅಂಥವರೆಲ್ಲ ಕ್ಯಾಟಗಿರಿಯಲ್ಲಿ ಆಗುವ ಚಾನ್ಸಸ್ ಇದೆ. ಎಷ್ಟಕ್ಕೆ ಆಗುತ್ತೆ, ನೀವು ಎಷ್ಟು ಹೇಳಿದಿರಿ, ಎಷ್ಟಕ್ಕಾಗಲಿಲ್ಲ, ಆಮೇಲೆ ಆ ರೀತಿ ಒಂದು ಚರ್ಚೆ ಬೇಡ ಸ್ನೇಹಿತರೆ. ಸೊ ಒಂದು ಅಂದಾಜಿನ ಪ್ರಕಾರ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಈ 48, 49 ಅಂಕ ಪಡೆದವರು ಇದ್ದಿರ್ತಾರೆ. ಸೊ ಅವ್ರದ್ದು ಡೇಟ್ ಆಫ್ ಬರ್ತು ಒಂದು 1996, 95 ಈ ಥರ ಇರುತ್ತೆ. ಸೊ ಅಂಥ ಒಂದು ಅಭ್ಯರ್ಥಿಗಳು ಸೆಲೆಕ್ಷನ್ ಆಗುವ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ ಇಲ್ಲಿ ಏಜ್ ಡಿಬಾರ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಯಾರು ಇರ್ತಾರೋ ಸೊ ಅಂಥವ್ರು ಒಂದು ಹೆಚ್ಚಿನ ಅಂಕ ಪಡೆದಿದ್ದವರು ಇದ್ದಿರ್ತಾರೋ ಸೊ ಅಂಥವ್ರು ಆಯ್ಕೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಾದು ನೋಡೋಣ ಯಾವ ರೀತಿ ಏನಾಗುತ್ತೆ ಅಂಥೇಳಿ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಮಾಹಿತಿನ ಈ ಒಂದು KSRTC ಏನು ಅಪ್ಡೇಟ್ ಮಾಡ್ತಾಯಿದೆ, ಸೊ ಆ ಒಂದು ಅಂಕಿ ಸಂಖ್ಯೆ ಪ್ರಕಾರ ಅಪ್ಡೇಟ್ ಮಾಡಿದ್ದೀನಿ. ಸೊ ಮುಂದೆ ಇವಾಗ ಏನಂದರೆ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ 8ನೇ ತಾರೀಕಿಗೆ ಈ ಒಂದು ರೆಗ್ಯುಲರ್ ಏನು ವೃತ್ತಿ ಪರೀಕ್ಷೆ ನಡೀತಾ ಇತ್ತು, ಸೊ ಅದು ಕ್ಲೋಸ್ ಮಾಡಿ ಈಗ ನೆಕ್ಸ್ಟ್ 8ನೇ ತಾರೀಕಿನಿಂದ ಯಾವ ಅಭ್ಯರ್ಥಿಗಳು ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೋ ಸೊ ಅಂಥ ಅಭ್ಯರ್ಥಿಗಳಿಗೆ ಈಗಾಗಲೇ ಒಂದು ಪಟ್ಟಿ ಲಿಸ್ಟನ್ನ ಬಿಟ್ಟಿದ್ದಾರೆ. 8ನೇ ತಾರೀಕಿನಿಂದ 10ನೇ ತಾರೀಕುವರೆಗೂ 8, 9, 10 ಈ 3 ದಿನದ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟು ಮತ್ತೆ ತಿರ್ಗಿ ಅವರು ಅಭ್ಯರ್ಥಿಗಳ ಒಂದು ಇದು ನೋಡಿಕೊಂಡು ಮತ್ತು ದಿನಗಳು ಮುಂದೆ ಆಗ್ತಾರೆ. ಸೊ ಯಾರ್ಯಾರು ಅಭ್ಯರ್ಥಿಗಳು ಇನ್ನು ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೋ ಖಂಡಿತವಾಗ್ಲೂ ನಿಮಗೆಲ್ಲ SMS ಬಂದಿರುತ್ತೆ. ಸೊ ಬಂದಿಲ್ಲ ಅಂದರೆ ನೀವು KSRTC ಒಂದು ವೆಬ್ಸೈಟಲ್ಲಿ ಹೋಗಿ ನಿಮ್ಮದು ಡೇ ಟು ಟೈಮ್ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗಿ ಅಂತ ಹೇಳುತ್ತಾ. ಸೊ ನೋಡಿ ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ ಅಂತ ಹೇಳುತ್ತಾ, ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ. ಸೊ ಮತ್ತು ನೆಕ್ಸ್ಟು ಮುಂದೆ ಇನ್ನು 1-2 ದಿನದಲ್ಲಿ ನಾನು NWKSRTCದು ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ಕಾರಗಳೊಂದಿಗೆ ಧನ್ಯವಾದಗಳು.